ನೀವು ಕೊನೆಯದಾಗಿ ಒಬ್ಬ ವ್ಯಕ್ತಿ ಜೊತೆ ಮಾತನಾಡಿದಾಗ ಅವರು ನಿಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ಮೊಬೈಲ್ನ ಸೈಡ್ಗೆ ಇಕ್ಕಿ ನೀವು ಹೇಳಿದ್ದನ್ನು ಪೂರ್ತಿಯಾಗಿ ಕೇಳಿಸ್ಕೊಂಡಿದ್ದು ಯಾವಾಗ? ಅಥವಾ ನೀವಾದರೂ ಯಾರ ಮಾತನ್ನಾದರೂ ಮಧ್ಯದಲ್ಲಿ ಯಾವುದೇ ಜಡ್ಜ್ಮೆಂಟ್ ಇಲ್ಲದೆ ಪೂರ್ತಿಯಾಗಿ ಕೇಳಿಸ್ಕೊಂಡಿದ್ದೀರಾ? ಇವತ್ತಿನ ಡಿಜಿಟಲ್ ಜಗತ್ತಲ್ಲಿ ನಾವೆಲ್ಲರೂ ಒಂದು ದೊಡ್ಡ ಸುಳಿಯಲ್ಲಿ ಟ್ರ್ಯಾಪ್ ಆಗಿದ್ದೀವಿ. ಕಮ್ಯುನಿಕೇಷನ್ ಅನ್ನೋದು ನಾವು ಹುಟ್ಟಿದಾಗಿನಿಂದ ನಮ್ಮ ಸುತ್ತಮುತ್ತ ಇರೋ ಜನರನ್ನು ನೋಡಿ ಕಲಿಯೋ ಒಂದು ಪ್ರಕ್ರಿಯೆ. ಆದರೆ ನಮ್ಮ ಲೈಫಲ್ಲಿ ನಾವೆಷ್ಟು ಕಮ್ಯುನಿಕೇಟ್ ಮಾಡ್ತೀವಿ ಅನ್ನೋದಕ್ಕಿಂತ ಎಷ್ಟು ಎಫೆಕ್ಟಿವ್ ಆಗಿ ಕಮ್ಯುನಿಕೇಟ್ ಮಾಡ್ತೀವಿ ಅನ್ನೋದು ತುಂಬ ಮುಖ್ಯ. ನಾವೆಲ್ಲರೂ ಕೇಳಿರ್ತೀವಿ, ಯಾವುದೋ ಒಂದು ರಿಲೇಷನ್ಶಿಪ್ ಚೆನ್ನಾಗಿರಬೇಕು ಅಂದರೆ ಕಮ್ಯುನಿಕೇಷನ್ ಇರಬೇಕು ಅಂತ. ಅದು ನಿಮ್ಮ ಲವರ್ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಫ್ಯಾಮಿಲಿ ಅಥವಾ ನಿಮ್ಮ ಮಕ್ಕಳಾಗಿರ್ಬೋದು. ಉಸಿರಾಡೋ ಪ್ರತಿಯೊಬ್ಬ ಮನುಷ್ಯನ ಜೊತೆಗೂ ನಮ್ಮ ಕನೆಕ್ಷನ್ ಡೀಪ್ ಆಗಬೇಕು ಅಂದರೆ ಸರಿಯಾದ ಕಮ್ಯುನಿಕೇಷನ್ ಬೇಕೇ ಬೇಕು. ಆದರೆ ಪ್ರಾಬ್ಲಮ್ ಏನಂದರೆ ನಮ್ಮಲ್ಲಿ ಯಾರಿಗೂ ಸರಿಯಾಗಿ ಕಮ್ಯುನಿಕೇಷನ್ ಮಾಡೋದನ್ನು ಯಾರು ಹೇಳ್ಕೊಟ್ಟೇ ಇಲ್ಲ. ಇದು ನಾವು ಹುಟ್ಟುತ್ತಲೇ ಕೈವಶದಲ್ಲಿರೋ ಟ್ಯಾಲೆಂಟ್ ಅಲ್ಲ, ಇದೊಂದು ಸ್ಕಿಲ್. ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಇದು ಬರುತ್ತೆ. ನಾನು ಕೂಡ ಚಿಕ್ಕವಳಿದ್ದಾಗ ತುಂಬ ಶೈ ಫೀಲ್ ಆಗ್ತಿದ್ದೆ. ಕಮ್ಯುನಿಕೇಷನ್ ಅಷ್ಟಾಗಿ ಬರ್ತಿರಲಿಲ್ಲ. ಆದರೆ ಯಾವಾಗ ನಾನು ಇದರ ಹಿಂದಿನ ಸೈನ್ಸ್ನ ಅರ್ಥ ಮಾಡ್ಕೊಂಡ್ನೋ ಆವಾಗ ನನ್ನ ಲೈಫ್ ಚೇಂಜ್ ಆಯಿತು. ನೀವು ಒಬ್ಬ ಮನುಷ್ಯನ ಜೊತೆ ಅದ್ಭುತವಾಗಿ ಕನೆಕ್ಟ್ ಆದಾಗ ನಿಮ್ಮ ಬಾಡಿಯಲ್ಲಿ ಡೋಪಮೈನ್ ಆ್ಯಂಡ್ ಆಕ್ಸಿಟೋಸಿನ್ ಅನ್ನೋ ಹ್ಯಾಪಿ ಹಾರ್ಮೋನ್ಗಳು ರಿಲೀಸ್ ಆಗುತ್ತೆ. ನಿಮಗೆ ಒಂಥರ ಅದ್ಭುತವಾದ ಖುಷಿ ಸಿಗುತ್ತೆ. ಅಮೇರಿಕನ್ ಸೈಕಾಲಜಿಕಲ್ ಅಸೋಸಿಯೇಷನ್ನ ಪ್ರಕಾರ ಯಾವುದೇ ರಿಲೇಷನ್ಶಿಪ್ ಸ್ಯಾಟಿಸ್ಫ್ಯಾಕ್ಷನ್ಗೆ ಅತ್ಯಂತ ಪ್ರಮುಖ ಕಾರಣ ಎಮೋಷನಲ್ ಇಂಟೆಲಿಜೆನ್ಸ್, ಭಾವನಾತ್ಮಕ ಬುದ್ಧಿವಂತಿಕೆ. ಆ್ಯಂಡ್ ಈ ಎಮೋಷನಲ್ ಇಂಟೆಲಿಜೆನ್ಸ್ ಹೊರಗೆ ಕಾಣಿಸ್ಕೊಳ್ಳೋದೇ ನಮ್ಮ ಕಮ್ಯುನಿಕೇಷನ್ನ ಮೂಲಕ. ಇವತ್ತು ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ನ ಎಕ್ಸ್ಪರ್ಟ್ ಆದ ಡಾಕ್ಟರ್ ಕ್ಯಾರೋಲ್ ಕಂಫರ್ಟ್ ಅವರು ಕಂಡುಹಿಡಿದ ಒಂದು ಅದ್ಭುತವಾದ ಫಾರ್ಮುಲಾದ ಬಗ್ಗೆ ಮಾತಾಡೋಣ. ಅದೇ LUV, ಲವ್ ಫಾರ್ಮುಲಾ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಂಬರ್ 1, LUV ಫಾರ್ಮುಲಾದ ಮೊದಲನೇ ಅಕ್ಷರ L ಅಂದರೆ ಲಿಸನ್, ಕೇಳಿಸ್ಕೊಳ್ಳೋದು. ಯಾವುದೇ ಕಮ್ಯುನಿಕೇಷನ್ ಬೆಳಿಬೇಕು ಅಂದರೆ ಮೊದಲು ನೀವು ಮಾಡಬೇಕಾದ ಕೆಲಸ ಏನು ಗೊತ್ತಾ? ಶಟ್ ಅಪ್ ಅಂದರೆ ನಿಮ್ಮ ಬಾಯಿನ ಮುಚ್ಚಿ ಎದುರಿಗಿರೋರ ಮಾತನ್ನು ಪೂರ್ತಿಯಾಗಿ ಕೇಳಿಸ್ಕೊಳ್ಬೇಕು. ನಮಗೆಲ್ಲ ಅನಿಸುತ್ತೆ ಕಮ್ಯುನಿಕೇಷನ್ ಅಂದರೆ ದೊಡ್ಡ ದೊಡ್ಡ ಪದಗಳನ್ನ ಬಳಸಿ ಚೆನ್ನಾಗಿ ಮಾತಾಡೋದು ಅಂತ. ಆದರೆ ಕಮ್ಯುನಿಕೇಷನ್ನ ಅತಿ ದೊಡ್ಡ ರಹಸ್ಯ ಅಡಗಿರೋದು ಸೈಲೆನ್ಸಲ್ಲಿ. ಇದನ್ನು ಸೈಕಾಲಜಿಯಲ್ಲಿ ಎಂಪಾಥೆಟಿಕ್ ಪ್ರೆಸೆನ್ಸ್ ಅಂತ ಕರೀತಾರೆ. ಅಂದರೆ ಕೇವಲ ಫಿಸಿಕಲ್ ಆಗಿ ಆ ರೂಮಲ್ಲಿ ಇರೋದಲ್ಲ, ಎಮೋಷ್ನಲ್ಲಿ ಮತ್ತು ಮೆಂಟಲಿ ಅವ್ರ ಜೊತೆ ಇರೋದು. ನಿಮ್ಮ ಜಡ್ಜ್ಮೆಂಟ್ಸ್, ನಿಮ್ಮ ಒಪಿನಿಯನ್ ಎಲ್ಲವನ್ನು ಸೈಡ್ಗಿಟ್ಟು ಎದುರಿಗಿರೋ ವ್ಯಕ್ತಿಗೆ ನಿಮ್ಮ ಪೂರ್ತಿ ಅಟೆನ್ಷನ್ ಕೊಡೋದು ಅವ್ರಿಗೆ ನೀವು ಕೊಡೋ ಅತಿ ದೊಡ್ಡ ಗೌರವ. ಸೊ ಯಾರಾದರೂ ನಿಮ್ಮ ಜೊತೆ ಮಾತನಾಡೋವಾಗ ಮೊಬೈಲ್ನ ಸೈಡ್ಗೆ ಇಕ್ಕಿ ಐ ಕಾಂಟ್ಯಾಕ್ಟ್ ಮಾಡಿ, ನಿಮ್ಮ ಹೆಗಲನ್ನು ಅವ್ರ ಕಡೆಗೆ ನೇರವಾಗಿಸಿ ತಲೆದೂಗಿ ನೋಡ್ ಮಾಡಬೇಕು. ಗಂಡಸರಿಗೆ ಇದು ಒಂದು ದೊಡ್ಡ ಪ್ರಾಬ್ಲಮ್. ಹುಡುಗರು ಯಾವಾಗಲೂ ಬಾಬ್ ದ ಬಿಲ್ಡರ್ ಹ್ಯಾಟ್ ಹಾಕ್ಕೊಂಡು ರೆಡಿಯಾಗಿರ್ತಾರೆ. ಯಾರಾದರೂ ಬಂದು ತಮ್ಮ ಕಷ್ಟ ಹೇಳ್ಕೊಂಡ ತಕ್ಷಣ ಅದಕ್ಕೆ ಸೊಲ್ಯೂಷನ್ ಕೊಡೋಕ್ಕೆ ಹೋಗ್ತಾರೆ. ಆದರೆ ನೆನ್ಪಿಟ್ಕೊಳ್ಳಿ, ಅವ್ರಿಗೆ ನಿಮ್ಮ ಸೊಲ್ಯೂಷನ್ ಬೇಡ, ನಿಮ್ಮ ಕಿವಿ ಬೇಕಾಗಿದೆ ಅಷ್ಟೇ. ಇಲ್ಲಿ ನಿಮಗೊಂದು ಪ್ರೋ ಟಿಪ್ ಕೊಡ್ತೀನಿ. ಆಪೋಸಿಟ್ ಪರ್ಸನ್ ಮಾತಾಡಿ ಮುಗಿಸಿದ ತಕ್ಷಣ ಉತ್ತರ ಕೊಡಬೇಡಿ. ನಿಮ್ಮ ಮನಸ್ಸಲ್ಲೇ 3 ಸೆಕೆಂಡ್ ಕೌಂಟ್ ಮಾಡಿ. ದ 3 ಸೆಕೆಂಡ್ ರೂಲ್. ನೀವು ತಕ್ಷಣ ಉತ್ತರ ಕೊಡೋಕ್ಕೆ ಹೋದರೆ ನೀವು ಅವರ ಮಾತನ್ನು ಕೇಳಿಸ್ಕೊಳ್ತಿರ್ಲಿಲ್ಲ, ಬದಲಿಗೆ ನೀವು ಮುಂದೆ ಏನು ಮಾತಾಡಬೇಕು ಅಂತ ಯೋಚಿಸ್ತಿದ್ದೀರಾ ಅಂತ ಅರ್ಥ. ಆ 3 ಸೆಕೆಂಡ್ ಗ್ಯಾಪ್ ಕೊಟ್ಟರೆ ಎದುರಿಗಿರೋ ವ್ಯಕ್ತಿ ಇನ್ನೂ ಡೀಪಾಗಿ ತನ್ನ ಮನಸ್ಸಿನ ಭಾವನೆಗಳನ್ನ ಶೇರ್ ಮಾಡೋಕ್ಕೆ ಶುರು ಮಾಡ್ತಾರೆ. ಹಾರ್ವರ್ಡ್ ಬಿಸ್ನೆಸ್ ರಿವ್ಯೂನ ಒಂದು ರಿಸರ್ಚ್ನ ಪ್ರಕಾರ ಯಾವ ಮ್ಯಾನೇಜರ್ಗಳು ತಮ್ಮ ಎಂಪ್ಲಾಯೀಸ್ ಮಾತನ್ನು ಆ್ಯಕ್ಟಿವ್ ಆಗಿ ಕೇಳಿಸ್ಕೊಳ್ತಾರೋ ಅಂತಹ ಕಂಪನಿಗಳಲ್ಲಿ ಟ್ರಸ್ಟ್ ಆ್ಯಂಡ್ ಸೈಕಾಲಜಿಕಲ್ ಸೇಫ್ಟಿ 80% ಹೆಚ್ಚಾಗಿರುತ್ತೆ. ಸೈಕಾಲಜಿಸ್ಟ್ಗಳು ಇದನ್ನು ಲೋ ಅರೌಸಲ್ ಕಮ್ಯುನಿಕೇಷನ್ ಅಂತ ಕರೀತಾರೆ. ಕಡಿಮೆ ವಾಲ್ಯೂಮ್, ನಿಧಾನವಾದ ವೇಗ ಮತ್ತು ಕಡಿಮೆ ಪದಗಳು ಇವು ಸಂಬಂಧಗಳಲ್ಲಿ ನಂಬಿಕೆಯನ್ನು ಹೆಚ್ಚಿಸುತ್ತೆ ಮತ್ತು ಎದುರಿನ ವ್ಯಕ್ತಿಗೂ ನಿಧಾನವಾಗಿ ಯೋಚಿಸೋಕ್ಕೆ ಸಮಯ ಸಿಗುತ್ತೆ. ಸ್ಟಾಪ್ ಟ್ರೈಂಗ್ ಟು ಬಿ ಇಂಟ್ರೆಸ್ಟಿಂಗ್ ಆ್ಯಂಡ್ ಸ್ಟಾರ್ಟ್ ಬೀಯಿಂಗ್ ಇಂಟ್ರೆಸ್ಟೆಡ್. ಬೇರೆಯವರಿಗೆ ನೀವು ಇಂಟ್ರೆಸ್ಟಿಂಗ್ ಆಗಿ ಕಾಣಿಸೋಕ್ಕೆ ಪ್ರಯತ್ನಿಸಬೇಡಿ, ಬದಲಿಗೆ ಅವರ ವಿಷಯದಲ್ಲಿ ನೀವು ಇಂಟ್ರೆಸ್ಟ್ನ ತೋರಿಸಿ. LUV ಫಾರ್ಮುಲಾದ 2ನೇ ಅಕ್ಷರ U ಅಂದರೆ ಅಂಡರ್ಸ್ಟ್ಯಾಂಡ್, ಅರ್ಥ ಮಾಡ್ಕೊಳ್ಳೋದು. ನಾವು ಆಡೋ ಪದಗಳು ಕೇವಲ ಮೇಲ್ಪದರದ ಸಂದೇಶನ ಮಾತ್ರ ತಲುಪಿಸುತ್ತೆ, ಆದರೆ ನಮ್ಮ ಬಾಡಿ ಲ್ಯಾಂಗ್ವೇಜ್, ಧ್ವನಿಯ ಏರಿಳಿತ ಮತ್ತು ಮುಖದ ಹಾವಭಾವಗಳು ಆ ಕಮ್ಯುನಿಕೇಷನ್ನ ಅಸಲಿ ಎಮೋಷ್ನಲ್ ವೆಯ್ಟ್ನ ಹೊರಹಾಕುತ್ತೆ. ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ ಕೇಳಿ. ಅಮೇರಿಕಾದ ಒಂದು ದೊಡ್ಡ ಕಂಪನಿಯಲ್ಲಿ ಜೆಫ್ ಅನ್ನೋ ಮ್ಯಾನೇಜರ್ ಇದ್ದರು. ಆ ಇಡೀ ಕಂಪನಿಯಲ್ಲಿ ಬೇರೆಲ್ಲ ಮ್ಯಾನೇಜರ್ಗಳಿಗಿಂತ ಜೆಫ್ ಅವರ ಅಂಡರ್ನಲ್ಲೇ ಅತಿ ಹೆಚ್ಚು ಜನ ಫೀಮೇಲ್ ಮ್ಯಾನೇಜರ್ಸ್ ಸಕ್ಸಸ್ ಆಗ್ತಿದ್ರು. ಒಮ್ಮೆ ಅವರ ಸೀಕ್ರೆಟ್ ಏನು ಅಂತ ಕೇಳಿದಾಗ ಅವರು ಒಂದು ಬುಕ್ನ ಸಜೆಸ್ಟ್ ಮಾಡಿದ್ರು. ಮೆನ್ ಆರ್ ಫ್ರಮ್ ಮಾರ್ಸ್, ವಿಮೆನ್ ಆರ್ ಫ್ರಮ್ ವೀನಸ್
ಅಂದರೆ ಗಂಡಸರು ಮತ್ತು ಹೆಂಗಸರ ಬ್ರೈನ್ ಕೆಲಸ ಮಾಡೋ ಶೈಲಿನೇ ಬೇರೆ, ಕಮ್ಯುನಿಕೇಷನ್ ಶೈಲಿನೇ ಬೇರೆ. ಇದರ ಬಗ್ಗೆ ಮಕ್ಕಳ ಮೇಲೆ ಒಂದು ಸೈಕಾಲಜಿಕಲ್ ರಿಸರ್ಚ್ ನಡೀತು. 4 ರಿಂದ 5 ವರ್ಷದ ಗಂಡು ಮಕ್ಕಳು ಮತ್ತು ಹೆಣ್ಣು ಮಕ್ಕಳನ್ನು ಒಂದು ಕ್ಲಾಸ್ ರೂಮಲ್ಲಿ ಕೂರಿಸಿ ಒನ್ ವೇ ಮಿರರ್ ಮೂಲಕ ಅಬ್ಸರ್ವ್ ಮಾಡಿದಾಗ ಒಂದು ಇಂಟ್ರೆಸ್ಟಿಂಗ್ ಪ್ಯಾಟರ್ನ್ ಕಾಣಿಸ್ತು. ಗಂಡು ಮಕ್ಕಳಿಬ್ಬರು ಕ್ಲಾಸ್ ರೂಮ್ನ ಮುಂಭಾಗನ ಫೇಸ್ ಮಾಡಿ ಕುಳಿತುಕೊಂಡಿದ್ರು. ಮಾತನಾಡಬೇಕಾದ್ರೆ ಕೇವಲ ತಲೆಯನ್ನು ಮಾತ್ರ ತಿರುಗಿಸಿ ನೋಡಿ ಮಾತಾಡ್ತಿದ್ರು. ಹೆಣ್ಣು ಮಕ್ಕಳ ಕಮ್ಯುನಿಕೇಷನ್ ಪ್ಯಾಟರ್ನ್ ಫೇಸ್ ಟು ಫೇಸ್ ಪೊಸಿಷನಿಂಗ್ ಇತ್ತು. ಹೆಣ್ಣು ಮಕ್ಕಳು ಒಬ್ಬರ ಮುಖವನ್ನು ಒಬ್ಬರು ನೇರವಾಗಿ ಫೇಸ್ ಮಾಡಿ ಹೆಗಲಿಗೆ ಹೆಗಲು ಎದುರಾಗಿ ಕೂತ್ಕೊಂಡಿದ್ರು. ಕಣ್ಣಲ್ಲಿ ಕಣ್ಣಿಟ್ಟು ತಲೆ ದೂಕ್ತಾ ಸಂವಹನ ನಡೆಸ್ತಿದ್ರು. ಇದೇ ಕಾರಣಕ್ಕೆ ರಿಯಲ್ ಲೈಫಲ್ಲಿ ಗರ್ಲ್ ಫ್ರೆಂಡ್ ಅಥವಾ ವೈಫ್ ನೀನು ನಾನು ಹೇಳೋದನ್ನ ಕೇಳ್ತಾನೆ ಇಲ್ಲ ಅಂತ ಗಂಡನಿಗೆ ಬೈತಿರ್ತಾರೆ. ಗಂಡ ಹೇಳ್ತಾರೆ, ಅಯ್ಯೋ ನೀನು ಹೇಳಿದ್ದೆಲ್ಲ ನನ್ನ ಕಿವಿಗೆ ಬಿದ್ದಿದೆ, ನೀನು ಇದೇ ತಾನೇ ಹೇಳಿದೆ ಅಂತ ಹೇಳ್ತಾರೆ. ಇಲ್ಲಿ ಗಂಡ ಕೇಳಿಸ್ಕೊಳ್ತಿರ್ತಾನೆ. ಆದರೆ ಹೆಣ್ಣಿಗೆ ಬೇಕಾಗಿರೋ ನಾನ್ ವರ್ಬಲ್ ಕ್ಯೂಸ್, ಮುಖ ನೋಡೋದು, ತಲೆ ದೂಗೋದು, ಕಣ್ಣನ್ನು ನೋಡೋದು, ಹಾಗೆ ಮಾಡದೇ ಇದ್ದಾಗ ವಿಮೆನ್ಗೆ ಮ್ಯಾನ್ ಅರ್ಥ ಮಾಡ್ಕೊಳ್ತಿಲ್ಲ ಅಂತ ಅನಿಸುತ್ತೆ. 2011ರಲ್ಲಿ ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾ ಮಾಡಿದ ಒಂದು ಪ್ರಖ್ಯಾತ ರಿಸರ್ಚ್ನ ಪ್ರಕಾರ ನಮ್ಮ ಕಮ್ಯುನಿಕೇಷನಲ್ಲಿ ಎಮೋಷನಲ್ ಮೀನಿಂಗ್ ತಲುಪೋಕೆ ಪದಗಳ ಪಾತ್ರ ಎಷ್ಟು ಗೊತ್ತಾ? ಕೇವಲ 7% ಮಾತ್ರ. ನಾವು ಸಾಮಾನ್ಯವಾಗಿ ಕೇವಲ ಒಳ್ಳೆ ಪದಗಳನ್ನ ಬಳಸಿದ್ರೆ ಸಾಕು ಅಂತ ಅಂದ್ಕೊಳ್ತೀವಿ. ಅದರ ರಿಯಾಲಿಟಿ ಕಂಪ್ಲೀಟಾಗಿ ಡಿಫ್ರೆಂಟ್ ಆಗಿದೆ. ನಮ್ಮ ಇಡೀ ಕಮ್ಯುನಿಕೇಷನ್ ಪ್ರಭಾವದಲ್ಲಿ ನಾವು ಬಳಸುವ ಪದಗಳ ಪಾತ್ರ ಕೇವಲ 7% ಮಾತ್ರ. ಹೌದು, ನೀವು ಯಾವ ಪದಗಳನ್ನ ಆಯ್ಕೆ ಮಾಡ್ಕೊಳ್ತೀರಾ ಅನ್ನೋದು ಕೇವಲ 7% ಮಾತ್ರ ಮ್ಯಾಟರ್ ಆಗುತ್ತೆ. ಹಾಗಾದರೆ ಉಳಿದಿರೋದು ಯಾವುದು? ನಿಮ್ಮ ಮಾತಿನ ಪ್ರಭಾವವನ್ನು ನಿರ್ಧರಿಸೋ 2ನೇ ಮುಖ್ಯ ಎಲಿಮೆಂಟ್ ನಿಮ್ಮ ಧ್ವನಿಯ ಏರಿಳಿತ, ಟೋನ್ ಆಫ್ ಯುವರ್ ವಾಯ್ಸ್. ಇದು 38% ಪ್ರಭಾವ ಬೀರುತ್ತೆ. ಅಂದರೆ ನೀವು ಎಷ್ಟು ಸಾಫ್ಟಾಗಿ, ಎಷ್ಟು ಕಾನ್ಫಿಡೆಂಟಾಗಿ ಅಥವಾ ಯಾವ ಬೇಸಲ್ಲಿ ಮಾತಾಡ್ತೀರಾ ಅನ್ನೋದು ತುಂಬ ಮುಖ್ಯ. ಆ್ಯಂಡ್ ಎಲ್ಲದಕ್ಕಿಂತ ದೊಡ್ಡ ಲೀಡರ್ ಇಲ್ಲಿದೆ, ಅದೇ ನಿಮ್ಮ ಬಾಡಿ ಲ್ಯಾಂಗ್ವೇಜ್. ನಿಮ್ಮ ಇಡೀ ಕಮ್ಯುನಿಕೇಷನ್ ಪ್ರಭಾವದಲ್ಲಿ 55% ಪಾತ್ರ ವಹಿಸೋದೆ ನಿಮ್ಮ ಬಾಡಿ ಲ್ಯಾಂಗ್ವೇಜ್. ನಿಮ್ಮ ಐ ಕಾಂಟ್ಯಾಕ್ಟ್, ಮುಖದ ಎಕ್ಸ್ಪ್ರೆಷನ್ ಮತ್ತು ಕೈಗಳ ಮೂಮೆಂಟ್ಸ್ ಎದುರಿನವರ ಸಬ್ಕಾನ್ಷಿಯಸ್ ಮೈಂಡ್ನ ನೇರವಾಗಿ ರೀಚ್ ಆಗುತ್ತೆ. ಹಾಗಾಗಿ ಇನ್ನು ಮುಂದೆ ಯಾರ ಜೊತೆ ಆದರೂ ಇಂಪ್ರೆಸಿವ್ ಆಗಿ ಮಾತನಾಡಬೇಕಾದ್ರೆ ಕೇವಲ ಪದಗಳನ್ನಷ್ಟೇ ಅಲ್ಲ, ನಿಮ್ಮ ಧ್ವನಿಯ ಟೋನ್ ಮತ್ತು ಬಾಡಿ ಲ್ಯಾಂಗ್ವೇಜ್ನ ಕೂಡ ಅಷ್ಟೇ ಪವರ್ಫುಲ್ಲಾಗಿ ಇಟ್ಕೊಳ್ಳಿ. ಅದಕ್ಕೆ ನೀವು ಯಾರನ್ನಾದರೂ ಅರ್ಥ ಮಾಡ್ಕೊಳ್ಬೇಕು ಅಂದರೆ ರಿಫ್ಲೆಕ್ಟಿವ್ ಲಿಸ್ನಿಂಗ್ ಬಳಸಬೇಕು. ಅಂದರೆ ಅವ್ರು ಹೇಳಿದ್ದನ್ನು ನಿಮ್ಮದೇ ಪದಗಳಲ್ಲಿ ತಿರುಗಿಸಿ ಹೇಳೋದು. ಓಹೋ, ಹಾಗಾದರೆ ನೀನು ಹೇಳ್ತಿರೋದು ಇದೆ ಅಲ್ವಾ ಅಂತ. ಅಥವಾ ನಿನಗೆ ಸರಿಯಾಗಿ ಅರ್ಥ ಆಗಿದ್ರೆ ನನಗೆ ಇದರಿಂದ ಬೇಜಾರಾಗಿದೆ ಅಲ್ವಾ ಅಂತ ಕೇಳಬಹುದು. ಯಾವಾಗ ಒಬ್ಬ ವ್ಯಕ್ತಿಗೆ ತಾನು ಹೇಳಿದ್ದು ಎದುರಲ್ಲಿದ್ದವ್ರಿಗೆ ಅರ್ಥ ಆಗ್ತಿದೆ ಅನಿಸುತ್ತೋ ತಕ್ಷಣ ಅವರ ಬ್ರೈನಲ್ಲಿರೋ ಸ್ಟ್ರೆಸ್ ಹಾರ್ಮೋನ್ ಕಾರ್ಟಿಸಾಲ್ ಡ್ರಾಪ್ ಆಗುತ್ತೆ. ಆ್ಯಂಡ್ ಪ್ರೀತಿಯ ಹಾರ್ಮೋನ್ ಆಕ್ಸಿಟೋಸಿನ್ ರೈಸ್ ಆಗುತ್ತೆ. ಅವರ ನರ್ವಸ್ ಸಿಸ್ಟಮ್ ಥ್ರೆಟ್ ಮೋಡ್ನಿಂದ ರಿಲ್ಯಾಕ್ಸ್ ಮೋಡ್ಗೆ ಶಿಫ್ಟ್ ಆಗುತ್ತೆ. LUV ಫಾರ್ಮುಲಾದ ಕೊನೆಯ ಮತ್ತು ಅತ್ಯಂತ ಪವರ್ಫುಲ್ ಅಕ್ಷರ V ಅಂದರೆ ವ್ಯಾಲಿಡೇಟ್, ಮಾನ್ಯತೆ ನೀಡೋದು ಅಥವಾ ಒಪ್ಕೊಳ್ಳೋದು. ಜಗತ್ತಲ್ಲಿ ತುಂಬ ಕಡಿಮೆ ಜನಕ್ಕೆ ಈ ಕಲೆ ಕರಗತವಾಗಿರೋದು. ಯಾರು ಬೇರೆಯವರ ಭಾವನೆಗಳನ್ನ ವ್ಯಾಲಿಡೇಟ್ ಮಾಡ್ತಾರೋ ಅವರನ್ನು ಎಲ್ಲರೂ ಪ್ರೀತಿಸ್ತಾರೆ. ವ್ಯಾಲಿಡೇಟ್ ಮಾಡೋದು ಅಂದರೆ ಎದುರಲ್ಲಿರೋರ ಒಪಿನಿಯನ್ ಅಥವಾ ಅವರ ನಂಬಿಕೆನ ನೀವು ಒಪ್ಕೊಳ್ಬೇಕು ಅಂತಲ್ಲ. ನಿಮ್ಮಿಬ್ಬರ ಐಡಿಯಾಲಜಿ ಕಂಪ್ಲೀಟಾಗಿ ಆಪೋಸಿಟ್ ಇರ್ಬೋದು, ಆದರೂ ನೀವು ಹೇಳ್ಬೋದು, ನೀನು ಆ ಸಿಚುಯೇಷನಲ್ಲಿದ್ದಾಗ ನಿನಗೆ ಹಾಗೆ ಅನಿಸಿದ್ದು ಕಾಮನ್ನೇ ಬಿಡು, ಐ ಕಂಪ್ಲೀಟ್ಲಿ ಅಂಡರ್ಸ್ಟ್ಯಾಂಡ್. ಯಾಕಂದರೆ ಪರ್ಸೆಪ್ಷನ್ ಈಸ್ ರಿಯಾಲಿಟಿ. ಒಬ್ಬ ಮನುಷ್ಯ ಜಗತ್ತನ್ನು ಹೇಗೆ ನೋಡ್ತಾನೋ ಅದೇ ಅವನಿಗೆ ರಿಯಾಲಿಟಿ ಆಗಿರುತ್ತೆ. ದ ಸೇವಿಯರ್ ಕಾಂಪ್ಲೆಕ್ಸ್. ನಾವೆಲ್ಲರೂ ಸೂಪರ್ ಹೀರೋ ತರಹ ಎಲ್ಲರನ್ನ ಉಳಿಸೋಕೆ, ಎಲ್ಲರ ಪ್ರಾಬ್ಲಮ್ಸ್ನ ಫಿಕ್ಸ್ ಮಾಡೋಕ್ಕೆ ಓಡ್ತೀವಿ. ಇದನ್ನು ಸೇವಿಯರ್ ಕಾಂಪ್ಲೆಕ್ಸ್ ಅಂತಾರೆ. ಡಯಾಲೆಕ್ಟಿಕಲ್ ಬಿಹೇವಿಯರ್ ಥೆರಪಿಯ ಸಂಸ್ಥಾಪಕರಾದ ಕ್ಲಿನಿಕಲ್ ಸೈಕಾಲಜಿಸ್ಟ್ ಡಾಕ್ಟರ್ ಮಾರ್ಷಾ ಲಿನೆಹನ್ ಅವರ ಪ್ರಕಾರ ವ್ಯಾಲಿಡೇಷನ್ ಅಂದರೆ ಎದುರಿನ ವ್ಯಕ್ತಿಯ ಭಾವನೆಗಳು ಮತ್ತು ಆಲೋಚನೆಗಳು ಆ ಪರಿಸ್ಥಿತಿಗೆ ತಕ್ಕಂತೆ ಅರ್ಥ ಮಾಡಿಕೊಳ್ಳಲು ಯೋಗ್ಯವಾಗಿದೆ ಅಂತ ಒಪ್ಕೊಳ್ಳೋದು ಅಷ್ಟೇ. ಯಾವಾಗ ನೀವು ಯಾರನ್ನಾದರೂ ವ್ಯಾಲಿಡೇಟ್ ಮಾಡ್ತಿರೋ ಅವರ ಇಡೀ ಮೆದುಳು ಶಾಂತವಾಗಿಬಿಡುತ್ತೆ ಆ್ಯಂಡ್ ಅವರ ಎಮೋಷನಲ್ ಡಿಫೆನ್ಸಿವ್ನೆಸ್ ಕಡಿಮೆ ಆಗುತ್ತೆ. ಕೇವಲ ಹೌದು ನೀನು ಹೇಳ್ತಿರೋದು ಅರ್ಥ ಆಗುತ್ತೆ ಅನ್ನೋ ಒಂದು ಸಣ್ಣ ಮಾತು ಆಪೋಸಿಟ್ ಪರ್ಸನ್ನ ಕೋಪವನ್ನು ಇಳಿಸ್ಬಿಡುತ್ತೆ. ಒಂದು ವೇಳೆ ನೀವು ನನ್ನ ತರಹ ಫಿಕ್ಸರ್ ಆಗಿದ್ದರೆ ಯಾರಿಗಾದರೂ ಅಡ್ವೈಸ್ ಕೊಡೋ ಬದಲು ಓಪನ್ ಎಂಡೆಡ್ ಕ್ವೆಶನ್ಸ್ನ ಕೇಳಿ. ಮೋಟಿವೇಶ್ನಲ್ ಇಂಟರ್ವ್ಯೂವಿಂಗ್ ರಿಸರ್ಚ್ನ ಪ್ರಕಾರ ಅಡ್ವೈಸ್ ಕೊಡೋದಕ್ಕಿಂತ ಓಪನ್ ಎಂಡೆಡ್ ಕ್ವೆಶನ್ಸ್ ಕೇಳೋದ್ರಿಂದ ಎದುರಿನ ವ್ಯಕ್ತಿಗೆ ತನ್ನ ತಪ್ಪುಗಳ ಅರಿವು ತಾನಾಗೆ ಆಗುತ್ತೆ ಆ್ಯಂಡ್ ಅವರು ಅದರ ಓನರ್ಶಿಪ್ನ ತಗೊಳ್ತಾರೆ. ನೆನ್ಪಿಟ್ಕೊಳ್ಳಿ, ಒಬ್ಬ ಮನುಷ್ಯನಿಗೆ ಸಹಾಯ ಮಾಡೋದು ಅಂದರೆ ಅವನ ಲೈಫಲ್ಲಿರೋ ನೋವನ್ನು ಕಿತ್ಕೊಳ್ಳೋದಲ್ಲ,
ಅವನು ಅನುಭವಿಸ್ತಿರೋ ನರಕನ ಸಫರಿಂಗ್ನ ಕಡಿಮೆ ಮಾಡೋದು. ನೋವು ಅನ್ನೋದು ಸಹಜ, ಆದರೆ ಸಫರಿಂಗ್ ಅನ್ನೋದು ನಾವು ಆ ನೋವನ್ನು ಮನಸ್ಸಲ್ಲೇ ಇಟ್ಕೊಂಡು ಎಳೆದಾಡೋದ್ರಿಂದ ಬರೋದು. ನೀವು ಸರಿಯಾದ ಪ್ರಶ್ನೆಗಳನ್ನ ಕೇಳಿದಾಗ ಅವರು ತಮ್ಮ ಸಫರಿಂಗಿಂದ ತಾವೇ ಹೊರಬರ್ತಾರೆ. ಇಂದಿಗೆ ಜಗತ್ತಲ್ಲಿ ಪ್ರತಿಯೊಬ್ಬ ಮನುಷ್ಯನು ಅಪ್ರಿಸಿಯೇಷನ್ಗೋಸ್ಕರ ಕಾಯ್ತಿರ್ತಾರೆ. ಅನ್ಕಾನ್ಷಿಯಸ್ ಆಗಿ ಪ್ರತಿಯೊಂದು ಇಂಟರಾಕ್ಷನ್ಸಲ್ಲೂ ಮನುಷ್ಯನ ಮನಸ್ಸು ಕೇವಲ ಎರಡೇ ಪ್ರಶ್ನೆಗಳನ್ನ ಕೇಳ್ತಿರುತ್ತೆ. ಡು ಯು ಸಿ ಮೀ? ನೀನು ನನ್ನ ಗಮನಿಸ್ತಿದ್ಯಾ? ಇನ್ನೊಂದು, ಆಮ್ ಐ ಸೇಫ್ ವಿತ್ ಯು? ನಿನ್ನ ಜೊತೆ ನಾನು ಸುರಕ್ಷಿತವಾಗಿದ್ದೇನಾ? ಯಾವಾಗ ನೀವು ಈ LUV ಲಿಸನ್, ಅಂಡರ್ಸ್ಟ್ಯಾಂಡ್, ವ್ಯಾಲಿಡೇಟ್ ಫಾರ್ಮುಲಾನ ಬಳಸ್ತಿರೋ ಆವಾಗ ಎದುರಲ್ಲಿರೋ ವ್ಯಕ್ತಿ ಮನಸ್ಸಿಗೆ ಈ ಎರಡು ಪ್ರಶ್ನೆಗಳಿಗೂ ಎಸ್ ಅನ್ನೋ ಆನ್ಸರ್ ಸಿಗುತ್ತೆ. ದೊಡ್ಡ ದೊಡ್ಡ ಪದಗಳನ್ನ ಕಲಿತು ಇಂಟ್ರೆಸ್ಟಿಂಗ್ ಆಗಿ ಕಾಣೋದಕ್ಕಿಂತ ಎದುರಲ್ಲಿರೋನ ಗೌರವಿಸೋ ಈ 3 ಸ್ಟೆಪ್ಸ್ ನಿಮ್ಮನ್ನೊಬ್ಬ ಅದ್ಭುತವಾದ ಮನುಷ್ಯನನ್ನಾಗಿ ಮಾಡುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ಪುಷ್ಪ ಪ್ರಸಂಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. Bye.